ಕೆಲವು ಕಡೆ ಉಳಿದಿರ್ಬೋದು ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ ಇರುದ 3 ತಾಲೂಕು ಐಡೆಂಟಿಫೈ ಮಾಡಿದ್ದಾರೆ: ಯರಗಟ್ಟಿ, ರಾಮದುರ್ಗ, ಸವದತ್ತಿ ಮಾತ್ರ 3. ಮಿಕ್ಕಿದೆಲ್ಲ ಯಾವುದು ಹೊರಗಲ ವ್ಯಾಪ್ತಿ ಬರಲ್ಲ. ವಿಸಿಟ್ ಮಾಡಬೇಕು. ಸರ್, ಈಗ ಸಿಎಂ ಜೊತೆ ಸುಮಾರು ಕೊಟ್ಟಿದ್ದೀರಿ ಸರ್. ಏನೇನ್ ತಯಾರಿ ಅಂತ ಏನೇನ್ ಬೇಡಿಕೆ ಬೆಳಗಾವಿ ಜಿಲ್ಲೆಯಿಂದ ಅಂತ ಏನಾದ್ರು ಮೀಡಿಯಾ ಇವೆಲ್ಲ ಬೇಡಿಕೆ ಅಲ್ಲ, ಆಡಳಿತ ಸುಧಾರಣೆ ಹಾಕೋಬೇಕು. ಏನ್ ಕೆಲಸ ಮಾಡಬೇಕು, ಏನ್ ಜನರ ಜೊತೆ ಇರ್ಬೇಕು, ಅದ್ರಲ್ಲಿ ಬೇಡಿಕೆ ಬಂದ್ರು ಬರ್ಬೋದು. ಅದ್ ಮುಖ್ಯವಾಗಿ ಈಗ ಹೆಂಗೆ DC ಗೆ SP ಗೆ ಅಲ್ಲಿ ಮಾಡ್ತಾರಲ್ಲ, ಅದ್ ಬಂದ್ ಮಾಡ್ಸೋದು ಸ್ವಲ್ಪ ಹೋಗಲಿ. ಆ ರೀತಿ ಆಡಳಿತ ಚುರುಕುಗೊಳಿಸೋದು. ಯಾರು ಬಂದ್ರು ಬರ್ಬೋದು. ಆಯಾ ಜಿಲ್ಲೆದು ನಮ್ ಜಿಲ್ಲೆದು ಏನ್ರ ಇಂಪಾರ್ಟೆಂಟ್ ಇದ್ರೆ ಅದನ್ನು ಬೇಕಾದ್ರೆ ಈಗ ನೋಡ್ರಿ DC ಅವ್ರು ಏನ್ ಲಿಕ್ ಮಾಡಿದ್ರೆ ಚೆಕ್ ಮಾಡ್ತೀವಿ. ಅಥವಾ ಆ ಸಂದರ್ಭ ಬಂದಾಗ ಯಾವ್ದು ಇದೆ ಗಮನಕ್ಕೆ ತಂದ್ರು. ಸರ್, ಅಧಿವೇಶನ ಆಗ್ತಾ ಇದೆ. ಇನ್ನ ಖಾತೆಗಳ ಹಂಚಿಕೆ ಆಗಿದೆ. ಯಾವಾಗಲೂ ಪ್ರಶ್ನೆ ಆಗ್ಲಿ ಮಾಡ್ತಾರೆ, 13 ಒಳಗೆ ಮಾಡ್ಲೇಬೇಕು, ಮಾಡ್ತಾರೆ. 2 ತಿಂಗಳು ಸುಮಾರು ಏನ್ ಏನಾದ್ರು ಗೊಂದಲ ಆಗ್ತಾ ಇದೆ ಹೆಂಗ್ ಸರ್? ಏನ್ ಸಮಸ್ಯೆ ಆಗ್ತಾ ಇದೆ? ಗೊಂದಲ ಏನಿಲ್ಲ, ಗೊಂದಲ ಅಂತ ಇಲ್ವೇ ಇಲ್ಲ. ಮಾಡ್ಲೇಬೇಕು, ಮಾಡತಾರೆ. ಅದೇನ್ ಪ್ರಶ್ನೆ, ಮಾಡ್ಲೇಬೇಕಿಲ್ಲ. ಈಗ 13 ಒಳಗೆ ಮಾಡಬೇಕು. ಸಚಿವರ ಆಯ್ಕೆಗೆ 2 ದಿನಕ್ಕಾದ್ರು ಇದಕ್ಕೆ ಇನ್ನ ಎಷ್ಟು ದಿನ ಬೇಕು ಅನ್ನೋಂತ ಇದಕ್ಕಂತೆ ಡೆಡ್ಲೈನ್ ಇದೆಲ್ಲ. 13 ಒಳಗಂತೆ ಪ್ರಶ್ನೆ ಬರಂಗಿಲ್ಲ. 13 ಒಳಗೆ ಮಾಡ್ಲೇಬೇಕು. ನಿನ್ನೆ ಆಗತ್ತೆ ಅಂತ ಹೇಳಿ ಎಲ್ಲಾರು ಅನ್ಕೊಂಡಿದ್ರು. ಕೊನೆ ಕ್ಷಣಕ್ಕೆ ಇವತ್ತು ಅಂತ ಹೇಳಿ ಹೇಳ್ತಾ ಇದ್ರೆ ಈಗ 2 ದಿನ ಆಗೋದು ಅಂತ ಹೇಳಿ. ಸರ್, 2 ದಿನ ಕೊಟ್ರೆ ಅದು ತಯಾರಿನೇ ಮಾಡ್ಕೊಳ್ಬೇಕಲ್ಲ. ಅದು ಇದ್ರ ಬಗ್ಗೆ ಇಲಾಖೆ ಬಗ್ಗೆ ತಿಳ್ಕೊಳ್ಬೇಕು, ಉತ್ತರ ಕೊಡ್ಬೇಕು. ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ನಮ್ಮ ಪ್ರಶ್ನೋತ್ತರ ಪ್ರಾರಂಭ ಆಗೋದು ಮುಂದಿನ ಸೋಮವಾರ ಇದ್ದಾರೆ. ಈಗಿಲ್ಲ, ಈಗ 2 ದಿವಸನಾಗ ಏನ ಪ್ರಶ್ನೋತ್ತರ ಇಲ್ಲ. ಏನಿದ್ದು 17 ಇಂದ ಪ್ರಾರಂಭ ಇದೆ. ಸರ್, ಈಗ ರೀಶಫಲ್ ಆಗೋ ಡಿಸ್ಕಷನ್ ಮತ್ತೆ ನಡೆದಿದೆ. ಕೆಲವು ಸಚಿವರನ್ನ ಡ್ರಾಪ್ ಮಾಡ್ತಾರೆ, ಹೊಸಬ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. ಇಲ್ಲ, ಅದ್ರ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ. ಅದು ಸಂದರ್ಭ ಭಾಗ್ಯ ಅಂತ ನಾಗೇಂದ್ರ ಅವರು ಹೆಚ್ಚು ಸಂಪುಟದಲ್ಲಿ ತೆಗೆದುಕೊಂಡು ವಿರೋಧ ಪಕ್ಷದವ್ರನ್ನ ತೆಗೆದಿ ಅಂತ ವಾಪಸ್ ಮಾಡ್ತಾರೆ. ನಾಯಕ ಸಮಾಜದ ನಾಯಕರಾಗಿ ಯಾವ ತರ ಅದನ್ನ ಮಾಡ್ಕೋತೀರಂತ ಹೇಳಿ ಈಗ ಮಂತ್ರಿ ಅಂತ ಮಾಡಿದಾರ, ಅವರು ಮಂತ್ರಿ ಆಗಿದ್ದಾರೆ. ಅದನ್ನ ತೆಗೆಯುವಂತ ಪ್ರಶ್ನೆಗೆ ಉದ್ಭವಿಸುದಿಲ್ಲ. ಯಾಕಂದ್ರೆ ಈಗಾಗಲೇ ಅವ್ರ ಮ್ಯಾಗ ನಮ್ಮ ಲೋಕಾಯುಕ್ತ ಎನ್ಕ್ವೈರಿ ಮಾಡಿದೆ. ಅವ್ರ ಮೇಲೆ SIT ಇಂದ ಮಾಡಿದ್ದಾರೆ. ಏನೂ ಆರೋಪ ಇಲ್ಲ ಅಂತ ಅವ್ರು ಮುಚ್ಚಿದ್ದಾರೆ. ಆಧಾರ ಮ್ಯಾಗ ಅವ್ರು ಮಾಡಿದಾರೆ ಅಷ್ಟೇ. ಕೆಲವೊಂದು ಕಾನೂನಾತ್ಮಕ ವಿಚಾರಗಳನ್ನೆಲ್ಲ ಪರಿಶೀಲನೆ ಮಾಡಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಮಾಡಿದಾರೆ ಈಗಾಗಲೇ. ಮತ್ತು ಆ ಟೀಮ್ ಈಗಾಗಲೇ ವರದಿ ಕೊಟ್ಟಿದ್ರು. ಆದ್ರೆ ಏನೋ ಇಡೀ CBI ಮಾತ್ರ ಅವ್ರು ಚಾರ್ಜ್ ಶೀಟ್ ಮಾಡಿದ್ದಾರೆ. ಅವರು ನಲ್ಲಿ ಮುಂದುವರಿದ್ದಾರೆ. ನಮ್ಮವರು ಕ್ಲೋಸ್ ಮಾಡಿದ್ದಾರೆ. ಈಗಾಗಲೇ ವಾಪಸ್ ಬಂದಿದ್ರಲ್ಲ, ಸರ್ಕಾರಕ್ಕೆ ಬಂದಿದ್ದೀರಲ್ಲ, ರಿಕವರಿ ಮಾಡಿದ್ದಾರೆ. ಜೊತೆಗೆ ಸಚಿವ ಸಂಪುಟ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ದೆಹಲಿಗೆ ಹೋದ್ರು ಅಂತ ಹೇಳಿ ಬಿಜೆಪಿ ಇಲ್ಲ, ಅದು ಗೊತ್ತಿಲ್ಲ. ಇವತ್ತಿನ ಪೇಪರ್ ನೋಡಿ ನಮಗೇನೋ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಅಡ್ಡಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಅದು ಇಲ್ಲಾಂದ್ರೆ ಅದನ್ನ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಹೇಳ್ತಾರೆ ಆ ಒಂದು ಸಮುದಾಯಕ್ಕೆ ಇವ್ರು ಅನ್ಯಾಯ ಮಾಡಿದ್ರು ಅಂದ್ರೆ ನಾಗೇಂದ್ರ ಅವ್ರನ್ನ ತಗೊಂಡು ST ಸಮುದಾಯಕ್ಕೆ ಅವ್ರ ಮೇಲೆ ಆಲ್ರೆಡಿ ಆರೋಪ ಇತ್ತು. ಆ ಸಮುದಾಯಕ್ಕೆ ಅನ್ಯಾಯ ಮಾಡಿಬಿಟ್ರು ಅಂತ ಹೇಳಿ ವಿಜಯಂತ್ ಅವರ ಬೇರೆದನ್ನು ಕೊಡ್ಬೋದಿತ್ತು. ಪ್ರಧಾನಮಂತ್ರಿ ಬಿಡೋದಿಲ್ಲ ಅಂತ ನೋಡೋಣ, ಅದು ಬಾಮ ಸ್ಟಾರ್ಟ್ ಆದ್ಮೇಲೆ ನೋಡೋಣ. ಈಗಂತ ಸರ್ಕಾರ ನಮ್ಮ ಪಕ್ಷ ಯಾರು ಬೇಕೋ ಅವ್ರನ್ನ ಅಳದು ತೂಗಿ ಮಾಡಿದೆ. ಇನ್ನು ಮುಂದೆ ಸದನಲ್ಲಿ ಏನೇ ಯಾವ ಕಡೆ ಓದಿದ್ದು ನೋಡೋಣ, ಅಲ್ಲಿ ಮುಗ್ಗಟ್ಟು ಮಾಡೋಣ. ಈಗ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ 2 ಪ್ರಮುಖ ವಿಚಾರ ಚರ್ಚೆ ಆಗ್ತಾರೆ. ಒಂದು, ತಮ್ಗೆ DCM ಕೊಡ್ತಾರೆ, ತಮ್ಗೆ ಮತ್ತೆ MB ಪಾಟೀಲ್ ಅಂತ ಹೇಳಿ. ಆದ್ರೆ ಸಂಪುಟ ವಿಸ್ತರಣೆ ನಂತರ ಅದು ಒಮ್ಮೆ ತಣ್ಣಗಾಗ್ಬಿಡ್ತು. ಚರ್ಚೆ ಆಗಿದ್ದು ನಿಜ? ಚರ್ಚೆ ಆಗಿತ್ತು, ಅದ್ರಾಗ ಸತ್ಯ ಮಾಡಿಲ್ಲ. ಮುಂದೆ ಚರ್ಚೆ ಮಾಡ್ಬೇಕು ಪಕ್ಷ. ಏನ್ ನಿರೀಕ್ಷೆ ಗೊತ್ತಿಲ್ಲ, ಏನ್ ಮಾಡ್ತಾರ ಅದೇ ಅಂತಿಮ. ಈಗ ನಾವು ಬೇಡಿಲ್ಲ, ತಾಳಿ ಬೇಡಿ ಏನ್ ತಾವೇನ್ ಹೇಳ್ತಾ ಇಲ್ಲ. ನಾವು ಯಾರು ಡಿಮಾಂಡ್ ಮಾಡಿಲ್ಲ. ಅವರೇ ಪಕ್ಷದ ಹಿತರಕ್ಷಿತ ಚರ್ಚೆ ನಡೀತಾ ಇತ್ತು. ನಾನು ನೀವು ಹೇಳ್ದಂಗೆ ಒಂದೇ ಸಾರಿ ಅದು ಈಗ ಚರ್ಚೆಯಲ್ಲಿ ಇಲ್ಲ. ಆಗಿರ್ಬೋದು. ಉತ್ತರ ಕರ್ನಾಟಕಕ್ಕೆ ಪ್ರತಿ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಆ ದಕ್ಷಿಣ ಕನ್ನಡದಲ್ಲಿ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ, ಆದ್ರೆ ನಮ್ಮ ಕಡೆ ಇದ್ದಂತ ಭಾಗದ ನಾಯಕರು ನಮ್ಮನ್ನ ಹಿಡ್ಕೊಂಡು ಬಹಳ ಅನ್ಯಾಯ ಆಗ್ತಾ ಇದೆ. ಆದ್ರೆ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಯಾಕೆ ನಾವು ಒಬ್ಬ ಶಾಸಕರ ಆಶೆಯಾಗಿ ಒತ್ತಡ ಯಾಕೆ ಆಗ್ತಾ ಇಲ್ಲ ಅಂತ ಮಾಡೋಣ. ನಾವು ಒತ್ತಡ ಹಾಕೋದಂತ ಪಕ್ಷನ ಅದನ್ನ ಗುರುತಿಸ್ಬೇಕಾಗ್ತದ. ಅದು ಬಂದಾಗ ನೋಡೋಣ. ಅದ್ರ ಸಂದರ್ಭ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಸರ್ಕಾರದಲ್ಲಿ ಉತ್ತರ ಕನ್ನಡ ಶಾಸಕರ ಪಾತ್ರ ಹಾಗಾಗಿ ಕೊಡಬಹುದಿತ್ತು ಅಂತ ನೋಡೋಣ, ಚರ್ಚೆ ಮಾಡೋಣ. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ, ಹೊರಗಡೆ ಬೇಡ.
ಅಲ್ಲೇ ಚರ್ಚೆ ಮಾಡ್ತೀವಿ. ಸರ್ ಈಗ ಚುನಾವಣಾ ಸಮೀಪಿಸ್ತಾ ಇದೆ. ಸೊ 2 DCM ಬಹಳಷ್ಟು ಪಕ್ಷಕ್ಕೂ ಕೂಡ ಅದೇ ಹೇಳಿದ್ರೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಹೊರಗಡೆ ಚರ್ಚೆ ಮಾಡೋದು ಸರಿ ಅನ್ಸೋಲ್ಲ. ಇವತ್ತು ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್ ಇದ್ರ ಜೊತೆಗೆ ತಾವೇನೋ ಖಾತೆ ಬದಲಾವಣೆಯನ್ನು ಬೇಡಿಕೆ ಇಲ್ಲ ಒಂದ್ ಯಾವ ಖಾತೆ ಈಗ ಬದಲಾವಣೆ. ಹೆಸರುಗಳಲ್ಲಿ ಸಮಾಜ ಕಲ್ಯಾಣ ಕೇಳಿದ್ದಾರೆ ಎಲ್ಲ ನಿಮಗ್ ಬದಲಾವಣೆ ಮಾಡಿ ಕೊಡ್ಬೋದು ಅನ್ನುವಂಥದ್ದು ಇದೆ. ಅಂದ್ರೆ ಜನಸಂಪರ್ಕ ಇರ್ತಕ್ಕಂತ ಖಾತೆಗಳು, ಹಾಗಾಗಿ ಇದು ಜನಸಂಪರ್ಕ ಖಾತೆ ಇಲ್ಲ, ಜನಸಂಪರ್ಕ ಇರ್ತಕ್ಕಂಥ ಖಾತೆಯನ್ನು ಕೊಟ್ರೆ ಚೆನ್ನಾಗಿರುತ್ತೆ. ಬಿಜೆಪಿ ಮಾಡಿದ ಸಾಲ ಇದೆ ಈಗ ಒಂದ್ ಜೊತೆ ಯಾವ್ದು ಕೇಳಿಲ್ಲ, ನೋಡೋಣ ಅದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ. ಹೋಗ್ತೀರಿ ಸರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಲ್ಲ ಚರ್ಚೆನೇ ಆಗಿಲ್ಲ. ಅದೇನಿಲ್ಲ ಅಂತಿಮವಾಗಿ ಡಿಮ್ಯಾಂಡ್ ಇದೆ ಈ ಸರ್ಕಾರದ ಪಕ್ಷದ ತೀರ್ಮಾನ ಅದು ಯಾರು ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಈ ಬದಲಾವಣೆ ಆಗ್ಬೋದು ಸರ್. ಮೊದಲು ಕೊಟ್ಟಿದ್ದಕ್ಕೂ ಈಗ ಮತ್ತೆ ಹೊಸ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ. ಸರ್ ಈಗ ನಿಮ್ ಜೊತೆ ಇರ್ತಕ್ಕಂಥ ಮಾದೇವಪ್ಪ ಅವ್ರಿಗೆ ನೀವು ದಿಢೀರಂತೆ ಅವ್ರ ಕೈ ಬಿಟ್ಟು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡೋದಾಗ್ತದೆ. ಇತ್ತೀಚೆಗೆ ತಾವು ಅವ್ರನ್ನ ಭೇಟಿ ಮಾಡಿದ್ರಿ ಆ ಸಮಾಜದ ಯಾವ್ದ್ ಬಿಟ್ಟೆ ಏನಾದ್ರು ಹೋಗ್ಸಿದೆ ಸರ್? ಏನ್ ಮಾಡ್ಲಿಕ್ಕೆ ಆಗಲ್ಲ. ಪಕ್ಷ ತೀರ್ಮಾನ ಮಾಡಿದೆ. ಕೆಲವರಿಗೆ ಅರ್ಧ ಕೊಟ್ಟಿದೆ, ಅರ್ಧ ಬೇರೆಯವರು ಕೊಡೋ ಪಾಲಿಸಿ ಕೂಡ ಇದೆ ಅಲ್ಲಿ ಅವರಲ್ಲಿ. ಆ ಒಂದು ಪಾಲಿಸಿಯಲ್ಲಿ ಅವ್ರಿಗೆ ಸಿಕ್ಕಿರಕ್ಕಿಲ್ಲ. ಮತ್ತೆ ಅವ್ರಿಗೆ ಅವಕಾಶ ಇದೆ ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕೆ. ಅವಕಾಶ ಇದೆ, ಅದನ್ನ ಮಾಡಿಕೊಡ್ತಾರೆ ಪಕ್ಷ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಇವತ್ತು ಸಭೆ ಇದೆ. ಹೆಚ್ಚಿಗೆ ಬಿಡಲಾಗಿದೆ. ಬಟ್ ಅವ್ರ ಇಲ್ಲ ಅಂತ ಹೇಳಿ 3ನೇ ತಾರೀಕು ಹೆರಿಂಗ್ ಇದೆ. ದಿವಸ ಒಂದು TMC ಹೋಗ್ತಾರೆ. ಬಂದಾಗ 2 TMC ಹೋಗ್ತಾ ಇದೆ. 2 TMC ಪರ್ ಡೇ ಹೋಗ್ತದೆ. ಮತ್ತೆ ನೀನೇ ಬಿಡ್ಬೇಕಾಗಿತ್ತ. ಆಗಸ್ಟ್ 13ಕ್ಕೂ ಸುಪ್ರೀಂ ಕೋರ್ಟ್ ಮತ್ತೆ ಕೇಸ್ ಇಲ್ಲ ಎಷ್ಟು ಬಿಡಬೇಕು ನೀರು ಅದಕ್ಕಿಂತ ಎಕ್ಸಸ್ ಬಿಟ್ಟಿದ್ದೀವಿ. ಸರಿ ಕರ್ನಾಟಕ ಬಂದಿದೆ ಅಂತ ವಾಪಸ್ ಕರೆ ಕೊಡ್ತೀರ ಅಂದ್ರೆ ಇಶ್ಯೂ ಮುಗಿದೋಗಿ ಸರ್. ಜನರಿಗೆ ಸಮಸ್ಯೆ ಆಗುತ್ತೆ. ನಾಳೆ ಬಂದು ಕರೆ ಇದೆ. ಈಗೆಲ್ಲ ಮಳೆ ನ್ಯಾಚುರಲ್ ಆಗಿ ಜಾಸ್ತಿ ಆಗಿದೆ. ಅವಾಗ ನಾವು 3.5 TMCನ ಆದೇಶ ಮಾಡಿದ್ರು ಅಷ್ಟೇ. ಈಗೆಲ್ಲ ಬರೀ ಅವರ್ ಲೆಕ್ಕದಲ್ಲಿ ಹೋಗ್ತಾ ಇದೆ ಈಗ. ಸೊ ಅದನ್ನ ಈಗ ಅದರ ಅವಶ್ಯಕತೆ ಇಲ್ಲ ಈಗ. ಬಂದ್ ಜನರಿಗೆ ಸಮಸ್ಯೆ ಆಗುತ್ತೆ ಮತ್ತೆ ಅದ್ರ ಅವಶ್ಯಕತೆ ಇಲ್ಲ. ನಮ್ ಡ್ಯಾಮ್ ತುಂಬಿದೆ, ಓವರ್ಫ್ಲೋ ಆಗಿ ಎಕ್ಸಸ್ ನೀರು ತಮಿಳ್ನಾಡಿಗೆ ಹೋಗಿದೆ. ಸರ್ JDS ನಿಂದ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಅವ್ರು ಮತ್ತೆ ಮರಳಿ ಬನ್ನಿ ಅಂತೇಳಿ HD ಕುಮಾರಸ್ವಾಮಿ ಅವರು ಹೇಳಿಕೆ ಹೋಗಿದ್ದಾರೆ. ಅದೇ ಸ್ವಾಭಾವಿಕ. ಅವರ ಪಕ್ಷಕ್ಕೆ ಎಷ್ಟಂತ ಮಾಡ್ಲಿಕ್ಕೆ ಚುನಾವಣೆ ವರ್ಷ ಇದೆ. ಯಾರ್ಯಾರು ತಮ್ಮ ಪಕ್ಷ ಗಟ್ಟಿ ಮಾಡ್ಲಿಕ್ಕೆ ಎಲ್ಲಾ ತಂತ್ರಗಳನ್ನ ಯುಟಿಲೈಸ್ ಮಾಡೋದು ಎಲ್ಲಾರು. ಯಾರೋ ಬೆಳಗಾವಿ ದೊಡ್ಡ ಜಿಲ್ಲೆ ಎರಡೂನು ಜಿಲ್ಲೆ ಮಾಡ್ಬೇಕಂತ ಹೇಳಿ ತಮ್ಮದು ಒಂದು ಆಗ್ರಹ ಇದೆ. ಚಿಕ್ಕೋಡಿ ಜಿಲ್ಲೆ ಅದ್ ಯಾವಾಗ ಬಂದಂತ ವೇಕ್ಸ್ನು ಮೊದಲಿಂದ ಹೊಡಿತೀವಿ ಅಂತ ಬೇರೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಯಾವ್ದು ಆಗ್ತಾ ಇಲ್ಲ. ಯಾಕಂದ್ರೆ ಆ ಜನ ಕೂಗುದು ಬಹಳ ಸ್ವಲ್ಪ ಕಾಯಮ ಆದ್ರೆ ಒಳ್ಳೇದ. ಬಹಳ ದೊಡ್ಡ ಜಿಲ್ಲೆ ಇದೆ. ಸರ್ ಬೆಳಗಾವಿ ಇನ್ನೊಂದು ಸಚಿವ ಸ್ಥಾನ 3 ಬೇಡಿಕೆ ಇತ್ತು, 2 ಸಿಕ್ಕಿದಾವೆ. ಪಕ್ಷ ಅಲ್ಲ ಸರ್, ಈಗ ಮೈಯಪ್ಪ ರಾಜೀನಾಮೆ ಪಡೆದುಕೊಂಡು ಅವ್ರ ಮಗಳಿಗೆ ಕೊಡ್ಬೇಕನ್ನುವಂತ ಚರ್ಚೆ ಆಗ್ತದೆ. ಇಲ್ಲ ಅವ್ರು ಹೇಳಿದಾರೆ, ಒಳ್ಳೆ ಸ್ಪಷ್ಟೀಕರಣ ಕೊಟ್ಟಿದಾರಲ್ಲ. ಮಂತ್ರಿಗಳೇ ಹೇಳಿದ್ದಾರೆ ಅಂತದ್ ಯಾವ್ದು ಇಲ್ಲ, ನಾನೇ ಇರ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಮಹಿಳಾ ಸಚಿವರೇ ಇಲ್ಲ. ಇದು ಒಂದು ಖಾಲಿ ಇಟ್ಟಿದ್ರಲ್ಲ, ಇದೆಲ್ಲ ಅವ್ರ ಬಂದ ಖಾಲಿ ಇಟ್ಟಿದೀವಿ ಮಹಿಳೆಯರಿಗೋಸ್ಕರ. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಕುರುಬಾ ಕೋಟ ಇದೆ. ಸೊ ಮಹಿಳಾ ಕೋಟ ಅಲ್ಲ, ಕುರುಬಾ ಕೋಟ ಅನ್ನುವಂಥದ್ದು ಕೂಡ ನೋಡೋಣ. ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ. ಸರಿ ಮಾಡ್ಲಿಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ. ನೋಡೋಣ ನೋಡೋಣ. ಸಿದ್ದರಾಮಯ್ಯ ಅವ್ರು ಇಂಗ್ಲಿಷ್ ಏನಾದ್ರು ಕರೀತಾ ಇರ್ತೀವಿ ಅಂತ ನಾವ್ ಹೆಂಗ್ ಹೇಳ್ತೀವಿ ಎಲ್ಲಾರು ಕೇಳಿ ಅವ್ರ ಸಮಸ್ಯೆಗಳನ್ನ ನೀವ ಈಗ ಅವ್ರ ಅದನ್ನ ಸಮಸ್ಯೆ ಅವ್ರವ್ರ ಹೇಳ್ಬೇಕಲ್ಲ. ನಾವು ಬೆಳವದಾಗ ಗೊತ್ತು ನಾವ್ ಹೇಳಬೇಕು. ಬೇರೆಯವ್ರದ್ದು ಹೆಂಗು ಏನು ಸಮಸ್ಯೆ ನಾವ್ ಹೇಳಿಕ್ ಆಗೋಲ್ಲ. ಬಳಕರವರು ಹಿರಿಯ ಶಾಸಕರು, ಮಂತ್ರಿ ಆದಂತವ್ರು, ಅವ್ರಿಗೆ ಅನುಭವಿತ್ತು, ಅವ್ರಿಗೆ ಕೊಡ್ಬೇಕಾಗಿತ್ತು ಅಂತ ಹೇಳಿ ತಾವೇನಾರ ಆಗ್ರಹ ಮಾಡ್ತೀರಾ? ಮಾಡಿದ್ರಲ್ಲ, ಮುಂಚೆನೆ ಮಾಡೇವಿ. ಈಗ ಎಲ್ಲಿ ಮಾಡೋ ಪ್ರಶ್ನೆ ಬರ್ತದೆ. ಮುಂಚೆನೆ ಹೇಳಿದ್ವಿ ಸಾಕಷ್ಟು ಸಾರಿ ಅವ್ರಿಗೆ ಕೊಡ್ಬೇಕಂತ ಹೇಳಿದೀವಿ. ಅವ್ರಿಗೆ ಸೀನಿಯರ್ ದಾರ ಅವ್ರಿಗೆಲ್ಲ ಮಾಹಿತಿ ಇದೆ ಅಂತ ಹೇಳಿದೀವಿ. ಸಿದ್ದರಾಮಯ್ಯನವರ ಮುನಿಸಿ ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ತರುತ್ತ ಅಂತ ಅವ್ರ ಮುನಿಸರು ಇದಾರೆ, ನಮ್ಮ ಪಕ್ಷದಲ್ಲಿ ಇದಾರೆ. ಪಕ್ಷದ ಪರ ಕೆಲಸ ಮಾಡ್ತಾ ಹೇಳಿದಾರೆ. ಮತ್ತೇನ್ ಬೇಕು? ಸಚಿವ ಸಂಪುಟ ವಿಸ್ತರಣೆ ಒಳಗೆ ಅವರು ನಿರ್ಣಯ ತೆಗೆದುಕೊಳ್ಳಿಲ್ಲ ಅನ್ನುವಂಥ. ಅದ್ರ ಸರಿ ಮಾಡ್ಲಿಕ್ಕೆ ಇನ್ನು ಪೆಂಡಿಂಗ್ ಇಟ್ಟಲ್ಲ. ಈಗ ಒಂದು ಪೆಂಡಿಂಗ್ ಇಟ್ಟಿದ್ದ ಅದ ಅವ್ರ ಚರ್ಚೆಗೋಸ್ಕರ ಇಟ್ಟಿದ್ದಾರೆ.
ವೇಟ್ ಮಾಡೋಣ, ಅದು ಸರಿ ಮಾಡ್ತಾರೆ ಪಕ್ಷದ ವರಿಷ್ಠರೆಲ್ಲ ಕೂಡಿ. ಸಿಎಂ ಅವರ ಪರಮಾಧಿಕಾರವನ್ನೇ ಹೈಕಮಾಂಡ್ ಕಿತ್ಕೊಂಡಿದೆ ಅನ್ನುವಂಥದ್ದು ಸರ್. ಎಲ್ಲಿ ಸಚಿವ ಸಂಸ್ಥೆ ವಿಸ್ತರಣೆ ಇರ್ಬೋದು, ಖಾತೆ ಹಂಚಿಕೆ ಇರ್ಬೋದು, ಎಲ್ಲವೂ ಕೂಡ ಹೈಕಮಾಂಡ್ ನೇತೃತ್ವದಲ್ಲಿ ಆಗ್ಬೇಕು ಅನ್ನುವಂಥದ್ದು. ಹಾಗೇನಿಲ್ಲ, ಇವ್ರು ಕೊಡ್ತಾರೆ, ಅವರು ಕೊಡ್ತಾರೆ, ಮಿಕ್ಸ್ ಮಾಡಿ ಮಾಡ್ತಾರೆ. ಇವ್ರು ಹೇಳಿದ್ರು ಮಾಡ್ತಾರ, ಅವರು ತಮಗೆ ಬೇಕಾದ ತಾವು ಮಾಡ್ತಾರೆ. ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವರು ಹೇಳಿದ್ರು ಕೊಡ್ತಾರೆ, ಅಧ್ಯಕ್ಷ ಹೇಳಿದ್ರು ಕೊಡ್ತಾರೆ. ಯಾಕಂದ್ರೆ ಈ ಖಾತೆ ಬದಲಾವಣೆ ಇರ್ಬೋದು ಅಥವಾ ಮಂತ್ರಿಗಳ ಸೇರ್ಪಡೆ, ಅದು ಸಿಎಂ ಅವರ ಪರಮಾಧಿಕಾರ ಎಲ್ಲವನ್ನೂ ಹೈಕಮಾಂಡ್ ಅಲ್ಲಿ ಕೊಟ್ರೆ ಇವ್ರದೇನ್ ಕೆಲಸ ಮಾಡ್ಬೇಕು. ಇಲ್ಲ ಏನೆಲ್ಲ ಕಂಬೈಂಡ್ ಮಾಡ್ತಾರೆ, ಎಲ್ಲ ಕೂಡಿ ಒಬ್ಬರಿಂದ ಮಾಡ್ತಾರೆ ಕಂಬೈಂಡ್. ಡೆವಲಪ್ಮೆಂಟ್ ಇಫೆಕ್ಟ್ ಬಂದಾಗ ಫ್ಲೈಓವರ್ ಆಗಿರ್ಬೋದು, ಡಿಸಿ ಆಫೀಸ್ ಕಟ್ಟಡ ಆಗಿರ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.